ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಮಾರ್ಕೆಟ್ನಲ್ಲಿ ರಕ್ತಪಾತ ಆಗಿದೆಯಾ, ಸಣ್ಣ ವಿಷಯಗಳೇ ದೊಡ್ಡದಾದಾಗ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಬಂದಿರೋದು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪು ಸೆಕ್ಟರ್ಗಳಿಂದ. ಸಾಕಷ್ಟು ನ್ಯೂಸ್ಗಳು ಆ ರೀತಿ ಈ ರೀತಿ ಏನೇನೋ ಬರ್ತಾ ಇದೆ. ಇವತ್ತು ನೋಡಿ ಸ್ವಲ್ಪ ತುಂಬ ಡೀಟೇಲ್ ಆಗಿರುತ್ತೆ, ಜೊತೆಗೆ ಸ್ವಲ್ಪ ಇವತ್ತು ಸೀರಿಯಸ್ ಆಗಿ ಮಾತಾಡೋಣ ಮಾರ್ಕೆಟ್ ಬಗ್ಗೆ. ಹಾಗಾಗಿ ಕೊನೆ ತನಕ ದಯವಿಟ್ಟು ಚೆಕ್ಔಟ್ ಮಾಡ್ತಾ ಹೋಗಿ. ಇವತ್ತು ಟಾಪ್ ಗೇನರ್ ಅಂದರೆ ITC, ಬರೀ ನಿಫ್ಟಿ 50 ಅಲ್ಲ, ನಿಫ್ಟಿ 500 ಸ್ಟಾಕ್ಸಲ್ಲಿ ಇವತ್ತು ಟಾಪ್ ಗೇನರ್ ಅಂತ ಯಾವುದಾದ್ರೂ ಇದೆ ಅಂದರೆ ಸ್ಟಾಕು ಅದು ITC. ಏನೋ ಒಂದು ಬ್ಲಾಕ್ ಡೀಲ್ ಆಗಿದೆ ಅಂತ ನೋಡಿ. ಯಾವ ನ್ಯೂಸ್ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ನಿನ್ನೆ ನಿಮಗೆ ಹೇಳಿದ್ದೆ, ನಾನು ಡಿಮೆಟ್ ಖಾತೆಗೆ ಆಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಹ್ಯಾಮರ್ ಕಾಣಿಸ್ತಾ ಇದೆ, ಒಂದು ದೊಡ್ಡ ಪ್ರೈಸ್ ಆಕ್ಷನ್ ಆಗಿ ಬಸ್ ಸ್ಟ್ಯಾಂಡಲ್ಲಿ ಹ್ಯಾಮರ್ ಮಾಡಿತ್ತು ಅಂತ. ನಿನ್ನೆದು ಯಾರಾದರೂ ಚಾರ್ಟ್ ಸ್ಟಾಕ್ ನೋಡಿಲ್ಲ ಅಂತಂದರೆ ನೀವು ನೋಡಿದ್ರೆ ಸಿಗ್ತಾ ಹೋಗ್ಬೋದು. ITCನಲ್ಲಿ ಅಂಥ ಮೂಮೆಂಟ್ ಬಂದಿದೆ ಇವತ್ತು. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಇವತ್ತು ಪವರ್ ಗ್ರಿಡ್ ಅಂತ ಕಾಣಿಸ್ತಾ ಇದೆ. NTPC, ಪವರ್ ಗ್ರಿಡ್, ಯಾವ್ಯಾವ PSU ಸೆಕ್ಟರ್ಗಳಲ್ಲಿ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗಿತ್ತಲ್ಲ, ಅದೆಲ್ಲ ಇವತ್ತು ಒಂದು ದೊಡ್ಡ ಕರೆಕ್ಷನ್ ಬಂದಿದೆ. ಕೋಲ್ ಇಂಡಿಯಾ ಆಗಿರ್ಬೋದು, ಅದಾನಿ ಪೋರ್ಟ್ಸ್ ಆಗಿರ್ಬೋದು, ಅದಾನಿ ಎಂಟರ್ಪ್ರೈಸಸ್ ಆಗಿರ್ಬೋದು, ಇದೆಲ್ಲ 6-7% ಫಾಲ್ ಬಂದಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ನೋಡಿ. ICICI ಬ್ಯಾಂಕ್ ಪಾಸಿಟಿವ್ ಆಗಿತ್ತು, ಕೋಟಕ್ ಬ್ಯಾಂಕ್ ಪಾಸಿಟಿವ್ ಆಗಿತ್ತು, HDFC ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿತ್ತು, ಫ್ಲಾಟ್ ಆಗಿತ್ತು. ಇವತ್ತೇನಾದರೂ ಬ್ಯಾಂಕ್ ನಿಫ್ಟಿ ಈ ಮಟ್ಟಿಗೆ ಈ ಮೂರು ಸ್ಟಾಕ್ಗಳೇನಾದರೂ ಇವತ್ತು ಪರ್ಫಾರ್ಮ್ ಮಾಡಿರಲಿಲ್ಲ ಅಂದಿದ್ರೆ ಫ್ಲಾಟ್ ಆಗಿಲ್ದರೆ ಇನ್ನೂ ಕೆಳಗೆ. ITCನೂ ಕೂಡ ಟಾಪ್ ಕಾಂಟ್ರಿಬ್ಯೂಟರ್, ಸುಮ್ಮ ₹420 ಇರೋಂಥ ಸ್ಟಾಕ್ ಅಂತ ಅನ್ಕೋಬೇಡಿ, ಆದರೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಟಾಪ್ 7 ಕಾಂಟ್ರಿಬ್ಯೂಟರ್ ಅಂತ ಯಾವ್ದಾದ್ರು ಇದೆ ಅಂದರೆ ನಿಫ್ಟಿನಲ್ಲಿ, ಅದರಲ್ಲಿ ITC ಕೂಡ ಬರ್ತಾ ಹೋಗುತ್ತೆ. ಸೊ ಈ ಸ್ಟಾಕ್ಗಳು ಪಾಸಿಟಿವ್ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಪರಿಣಾಮ ತುಂಬ ಬೇರೆ ಆಗಿರ್ತಿತ್ತು ಅಂತ ಕಾಣುತ್ತೆ. ಟಾಟಾ ಮೋಟರ್ಸಲ್ಲೂ ಕರೆಕ್ಷನ್ ಬಂದಿದೆ. ಸುಮಾರು ಮಾತ್ರ ಯಾವ ಸ್ಟಾಕ್ ಮಾತಾಡಿದ್ರು ಇವತ್ತು ಮಾತಾಡ್ಬೋದು, ಎಲ್ಲದರಲ್ಲೂ ಒಂದು ಕರೆಕ್ಷನ್ ಬಂದಿರುವಂಥ ದಿನ ಇವತ್ತು. ಯಾಕೆಂದರೆ ಮ್ಯಾಸಿವ್ ಆಗಿ ಸೇಲ್ ಆಗಿರೋಂಥ ಒಂದು ದಿನ, ಒಂದು ದೊಡ್ಡ ಸೆಲ್ಲಿಂಗ್ ಆಗಿದೆ ಇವತ್ತು. ಸೊ ನಿಫ್ಟಿನಲ್ಲಿ ನೋಡ್ತಾ ಬರೋದಾದ್ರೆ ಮೊದಲನೇದಾಗಿ ಡೈಲಿ ಕ್ಯಾಂಡಲಲ್ಲಿ ನೋಡ್ಬೋಣ. ಡೈಲಿ ಕ್ಯಾಂಡಲಲ್ಲಿ ನಿಮಗೆ ಈ ಕ್ಯಾಂಡಲ್ ಆಗ್ತಿರ್ಬೇಕಾದ್ರೆ ಬೆಳಗ್ಗೆ ಹೇಳಿದೆ ನಾನು, ಇದು ಯಾಕೋ ತುಂಬ ದೊಡ್ಡ ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಇಷ್ಟು ದಿನದಾಗಿದ್ದ ಮೂಮೆಂಟನ್ನು ತಿನ್ನೋ ಥರ ಆಗ್ತಾ ಇದೆ. ಇವತ್ತು ಕ್ಲೋಸಿಂಗ್ 22,000ಗಿಂತ ಮೇಲಾದರೆ ಬೆಟರ್ ಅಂತ ಅನಿಸುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಮಾರ್ಕೆಟಲ್ಲಿ ಬಂದು ಕ್ಲೋಸ್ ಆಗಿದೆ ಮತ್ತೆ 21,997 ಅದೇ ರೇಂಜಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಆಲ್ಮೋಸ್ಟ್ 22,000 ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಸ್ಟಿಲ್ ವೀಕ್. ಆದರೆ ಇಲ್ಲಿ ಒಂದು ಸಪೋರ್ಟ್ ಇರೋದು ಕಾಣಿಸ್ತಾ ಇರಬೇಕು ನಿಮಗೆ. ಯಾವುದು 21,900 ಲೆವೆಲ್ ಇವತ್ತು ಬಂದು ಅಟೆಂಪ್ಟ್ ಆಗಿ ಮೇಲ್ಗಡೆ ಹೋಗಿದೆ. ಸೊ 21,900 ಅನ್ನೋದು ಇವಾಗ ಬೇಸು. 22,000ದಿಂದ 21,900 ಅಂತ ಹಿಂದೆ ಕೂಡ ಮಾತಾಡ್ಕೊಂಡಿದ್ವಿ. ನಾನು ಟ್ರೆಂಡ್ ಲೈನ್ ಹಾಕಿರಲಿಲ್ಲ ಅಷ್ಟೇ, ನೀವು ಬೇಕಾದ್ರೆ ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇಲ್ಲಿ ಪ್ರೈಸ್ ಆಕ್ಷನ್ ಇರೋಂಥದ್ದು. ಸೊ ಈ ಜಾಗಕ್ಕೆ ಬಂದು ನಾಳೆ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಮತ್ತೆ 21,500 ಕಡೆಗೆ ಮಾರ್ಚಲ್ಲಿ ನಾವು ಟೆಸ್ಟ್ ಆಗುವಂಥ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಯಾಕೆ ಅಂದರೆ ಹೇಳ್ತೀನಿ ನೋಡಿ, ಡೈಲಿ ಕ್ಯಾಂಡಲಲ್ಲಿ ಇಲ್ಲಿಂದ ಒಂದು ರೆಫರೆನ್ಸ್ ಹಾಕೊಂಡ್ಬಂದ್ರೆ ನೀವು ಒಂದು ಟ್ರೆಂಡ್ ಲೈನ್ ಹೋಗ್ತಾ ಇತ್ತು ಕರೆಕ್ಟಾಗಿ. ಇವತ್ತು ಅದನ್ನ ಕ್ಲೀನಾಗಿ ಬೀಟ್ ಆಗಿದೆ. ಬೀಟ್ ಆಗಿದ್ರೆ ಇಲ್ಲಿ ಸಪೋರ್ಟ್ ಲೆವೆಲ್, ಆ ಸಪೋರ್ಟ್ ಲೆವೆಲ್ನ ಬೀಟ್ ಆಗಿ ಬಂತು ಅಂತಂದರೆ ಮಾರ್ಕೆಟಲ್ಲಿ ಕನ್ಫರ್ಮೇಷನ್ ಬಂದಿದೆ ಈ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಹೋಗ್ತಾ ಇದೆ ಅಂತ. ಸೊ ನಾಳೆ ಏನಾದ್ರು ವಾಪಸ್ ಮೇಲ್ಗಡೆ ಹೋಯಿತು ಅಂತಂದರೆ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗುತ್ತೆ. ನಿಫ್ಟಿನಲ್ಲಿ 22,400-500 ಲೆವೆಲಿಂದ ಇವತ್ತು 21,900 ತನಕ ಬಂದು ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸೊ 22,200 ಅನ್ನೋದು ಇವಾಗ ಮೇಲ್ಗಡೆ ಹೋದರೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಯಾಕೆಂದರೆ ನೋಡಿ, ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಝೋನು. ಸೊ 22,200ರಿಂದ 250 ಝೋನು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ವಾಪಸ್ ಏನಾದರೂ ನಾಳೆ ಮಾರ್ಕೆಟು ರೀಟ್ರೇಸ್ಮೆಂಟ್ ಕೊಟ್ಟರು ಅಂದ್ರೂ. ಸೊ 22,400, 300, 22,250 ಮೇಲ್ಗಡೆ ಯಾವುದಿದೆಯೋ ಅದೆಲ್ಲದೂ ಕೂಡ ನೀವು ನಾಳೆ ಕಾಲ್ ರೇಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಯಾವಾಗ ಇಲ್ಲೇ ಓಪನ್ ಆದರೆ ಅಂದರೆ ಒಂದು 250 ಪಾಯಿಂಟ್ಸ್ ಬಂದ್ರೂ ಸೊ ನಿಮಗೆ ಅದ್ರ ಮೇಲ್ಗಡೆ ಇರೋದಂತೂ ಸೇಫ್ ಝೋನ್ ಆಗಿರುತ್ತೆ. ಕೆಳಗಡೆ 21,900 ಅನ್ನೋದು ವೆರಿ ಇಂಪಾರ್ಟೆಂಟ್. 21,900, 855 ನೋಡಿ ಹಿಂದೆ ಹಾಕೊಂಡ್ರೆ ಲೈನ್ ಇದೆ. ಸೊ ಇವತ್ತು ಹಾಕೊಂಡ್ವಿ ಅನ್ಸುತ್ತೆ 855. ಈ ಲೈನ್ ಏನಾದ್ರು ಬಿಟ್ಟು ಕೆಳಗಡೆ ಬಂತು ಅಂತಂದರೆ ನಾವು 21,554 ಈ ಒಂದು ಬಸ್ ಸ್ಟ್ಯಾಂಡ್ ಏರಿಯಾ ಇದೆಯಲ್ಲ, ಇದು ತುಂಬ ಟ್ರ್ಯಾಪ್ ಏರಿಯಾ, ಸುಮಾರು ದಿನ ನಿಂತು ಹೋದಂಥ ಏರಿಯಾ. ಇದನ್ನು ಕೊಚ್ಕೊಂಡು ಮಾರ್ಕೆಟ್ ಹೋಗಬೇಕು ಅಂದರೆ ಏನು ಮಾಡಬೇಕು, ದೊಡ್ಡ ಕ್ಯಾಂಡಲ್ಗಳನ್ನು ಮಾಡ್ಕೊಂಡು ಬರಬೇಕು. ಆ ರೀತಿ ಸಾಧ್ಯತೆ ಆಗುತ್ತಾ ಏನು ಅನ್ನೋದಕ್ಕೆ ನಾಳೆ ಉತ್ತರ ಕೊಡ್ತಾ ಹೋಗುತ್ತೆ. ಸೆಲ್ಲಿಂಗ್ ಕಂಟಿನ್ಯೂಷನ್ ಆಗಬೇಕು ಅಂದರೆ ನಾಳೆ ಈ ಝೋನ್ಗಿಂತ ಬಂದು ಕೆಳಗಡೆ ಕ್ಲೋಸಿಂಗ್ ಆಗಬೇಕು ಅಷ್ಟೇ. ಇದಕ್ಕಿಂತ ಬಂದು ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂದರೆ ನಾಳೆ ಇದು ಖಂಡಿತ ಇದು ಒಂದು ಇಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ, ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ನಾವು ಅನ್ಕೋಬೋದು. ಇಲ್ಲ ಅಂತಂದರೆ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿಕೊಂಡು ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗಿದೆ ಅಂತ ಓದಬೇಕು. ಸೊ ನಿಫ್ಟಿನಲ್ಲಿ ಇವತ್ತು ಯಾರಾದರೂ ಟ್ರೇಡ್ ಮಾಡಿದ್ರೆ ಇವತ್ತು ವಂಡರ್ಫುಲ್ ಆಪರ್ಚುನಿಟಿ. ಓವರ್ ದ ಟೈಮ್ ನೋಡಿ ಬೀಳ್ತಾನೆ ಬಂದಿದೆ, ದೊಡ್ಡ ಫಾಲ್ ಇವತ್ತು. ಯಾಕಂದರೆ ಅಕ್ರಾಸ್ ದ ಸೆಕ್ಟರ್ ಎಲ್ಲ ಕಡೆಯಿಂದಲೂ ಬಂದಿದೆ. ಇಲ್ಲಿ ಒಂದು ಟಿಪಿಕಲ್ ಆದಂಥ ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಸಪೋರ್ಟ್ ತೊಗೊಂಡು ನಿಂತಿರೋದು ಕಾಣಿಸ್ತಾ ಇದೆ. ಸೊ ನೋಡೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಂಬರೋಣ. ಕ್ವಿಕ್ಕಾಗಿ ಆಪ್ಷನ್ ಚೈನು ನೋಡ್ಕೊಂಡ್ಬೋಣ ಒಂದ್ಸಲ. ಆಪ್ಷನ್ ಚೈನ್ ನೋಡೋದಾದರೆ ನಾವು ನಿಫ್ಟಿನಲ್ಲಿ ನೋಡಿ ಎಲ್ಲ ಹಂತದಲ್ಲೂ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. 22,500, 400, 300 ಇಲ್ಲಿ ಅಗ್ರೆಸಿವ್ ಆಗಿದ್ದಾರೆ, 200 ತನಕನೂ. ಅದಾದಮೇಲೆ ಸ್ವಲ್ಪ ಈಕ್ವಲ್ ಫೈಟ್ ಇರೋದು ಕಾಣಿಸ್ತಾ ಇದೆ. 22,000 ಈಗಲೂ ಕೂಡ ನಮಗೆ ಕಾಲ್ ರೇಟಿಂಗೇ ಜಾಸ್ತಿ ಆಗಿದೆ. ಬಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಳ್ಳೋಣ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದೆ ಅಂದರೆ ಡೈಲಿ ಕ್ಯಾಂಡಲಲ್ಲಿ ಒಂದ್ಸಲ ನೋಡ್ಕೊಂಡ್ಬಂದ್ಬೋಣ ಯಾವಾಗ ಈ ಥರ ಆಗಿದೆ ಅಂತ. ನೋಡಿ, ಫಾಲ್ ಬಂದಿಲ್ಲ ಅಂತಲ್ಲ, ಹಿಂದೆನೂ ಬಂದಿದ್ದ ದಿನ ಮಾರನೇ ದಿನ ನಮಗೆ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿತ್ತು. ಇದನ್ನ ನೀವು ನೋಡ್ತಾ ಬರೋದಾದರೆ ಈಗ ಇಲ್ಲಿಂದ ಒಂದು ಫಾಲ್ ಬಂದಿತ್ತು ಇಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಅಲ್ಲಿಂದ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್
ಕ್ಯಾಂಡಲ್ ಬಂತು. ನೆಕ್ಸ್ಟ್ ಮಾರ್ಕೆಟ್ ಇಲ್ಲೆಲ್ಲ ಒಂದಿನ ಫಾಲ್ ಬರ್ತಾ ಹೋಯಿತು, ಮತ್ತೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಆವಾಗ ನಿಮಗೆ ಏನಾಗಬೇಕು, 2 ಪಾಯಿಂಟ್ ಸಿಕ್ತಿದ್ದಂಗೆ ನೀವು ಏನು ಮಾಡ್ತೀರಾ, ಇಲ್ಲಿ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊತೀರಾ. ಅಲ್ಲಿ ನೋಡಿ ಮಾರ್ದಿಂದನೂ ಬಿಡಲಿಲ್ಲ, ಅಲ್ಲಿಂದ ಮೇಲ್ಗಡೆ ತೊಗೊಂಡು ಹೋಗ್ತೋದ್ರು. ಯಾಕೆಂದರೆ ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತ ಆ ಲೈನು ಕೂಡ ನೀವು ಗುರುತಿಸ್ಕೊಂಡ್ರಿ. ಮತ್ತೆ ಮೇಲೆ ಹೋಯಿತು, ಮತ್ತೆ ಇಲ್ಲೆಲ್ಲ ಹೋಯಿತು, ಇಲ್ಲಿಂದ ಫಾಲ್ ಬರ್ತಾ ಹೋಯಿತು. ಇಷ್ಟು ದೊಡ್ಡ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿತ್ತು. ಮಾರದಿಂದ ಏನಾಯಿತು ನೋಡಿ, ಇಲ್ಲಿ ಒಂದು ಡೋಜಿ ಮಾಡ್ತು, ಅಂದರೆ ಇನ್ನೂ ನಾನು ಇದ್ದೀನಿ ಅಂತ ಒಂದು ಇಂಡಿಸೈಸಿವ್ ಕ್ಯಾಂಡಲನ್ನು ಮಾಡ್ತಾ ಹೋಯಿತು. ಅಲ್ಲಿಂದ ಮತ್ತೆ ವಾಪಸ್ಸು ಮಾರ್ಕೆಟ್ ಮೇಲ್ಗಡೆ ಹೋಯಿತು. ಈಗ ವಾಪಸ್ ಬಂದಿರುವಂಥದ್ದು ಇದೆ, ಅಂದರೆ ಈ ಒಂದು ಸಪೋರ್ಟ್, ಈ ಟ್ರೆಂಡ್ ಲೈನ್ ಆಧಾರದಲ್ಲಿ ಹೋಗೋದಾದರೆ ಆ ಸಪೋರ್ಟ್ ಲೈನ್ನ ಬ್ರೇಕ್ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತಿನ ದಿನ ವಿಶೇಷ ಅನಿಸುತ್ತೆ, ಯಾಕೆಂದರೆ ಈ ಒಂದು ರೆಫರೆನ್ಸ್ ಟ್ರೆಂಡ್ ಲೈನ್ ಏನಿತ್ತು ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದ್ವಿ. ಸೊ ಈಗ ಇದು ಕನ್ಫರ್ಮೇಷನ್ ಅಂತಂದರೆ ಅದ್ರ ನೆಕ್ಸ್ಟ್ ಹಳೆ ರೆಫರೆನ್ಸ್ ಯಾವುದಿತ್ತು ಇದನ್ನು ಏನಾದ್ರು ಬೀಟ್ ಆಗ್ಬಿಡ್ತು ಅಂತಂದರೆ ಈಗ ಕನ್ಫರ್ಮೇಷನ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಸೂಕ್ಷ್ಮ ವಿಚಾರಗಳು, ಸಣ್ಣ ವಿಚಾರಗಳು ದೊಡ್ಡದು ಮಾಡಿಕೊಂಡು ನೀವು ನೋಡಬೇಕು. ಇವತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಗ್ಗೆ ಸೆಬಿ ಚೇರ್ಮನ್ ಒಂದು ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ. ಇನ್ವೆಸ್ಟರ್ ಸೇಫ್ಟಿನೇ ಇಂಪಾರ್ಟೆಂಟು, ಮಾರ್ಕೆಟ್ ಬಬಲ್ ಆಗಬಾರ್ದು, ಅವ್ರದ್ದು ಎಲ್ಲದು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ರಿಸ್ಕ್ ಇದೆಲ್ಲ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ದೊಡ್ಡ ಕರೆಕ್ಷನ್ ಬಂದಿದೆ ಅಂತ ಮಾತಾಡ್ತಾ ಇದ್ದೀವಿ. ಆದರೆ ಇಷ್ಟು ವರ್ಷಗಳಿಂದ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಒಳ್ಳೆ ರ್ಯಾಲಿ ಆಗ್ತಾ ಬಂದಿತ್ತು, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಅಷ್ಟು ಪೊಟೆನ್ಷಿಯಲ್ ಇತ್ತೋ ಬಿಡ್ತು ಎಲ್ಲ ಸಿಕ್ಕಾಬಿಟ್ಟು ನಾನು ತೋರಿಸ್ತೀನಿ 2 ಇಂಡೆಕ್ಸನ್ನು, ನೀವು ಅವಾಗ ಯಾರೂ ಮಾತಾಡಲ್ಲ. ನೋಡಿ ನನ್ನ ಚಾನಲಿಂದ ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನಾಗಲಿ ಮಿಡ್ ಕ್ಯಾಪ್ ಕಂಪ್ನಿಗಳನ್ನಾಗಲಿ ಮಾತಾಡೋದು ತುಂಬ ಕಮ್ಮಿ. ನಾವು ಲಾರ್ಜ್ ಕ್ಯಾಪನ್ನೇ ಫೋಕಸ್ ಮಾಡ್ತೀವಿ. ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಮಾರ್ಕೆಟಿಗೆ ಎಂಟರ್ ಆಗಿದ್ದೀರಾ, ಒಂದು 5 ಲಕ್ಷ ಇಟ್ಕೊಂಡು ಬರ್ತಾ ಇದ್ದೀರಾ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಅದು ಕಂಪಲ್ಸರಿ ನೀವು ಲಾರ್ಜ್ ಕ್ಯಾಪಲ್ಲೇ ಬಿಲ್ಡ್ ಮಾಡಬೇಕು. ಈಗ ಹೆಂಗಾಗೋಗಿತ್ತು ಅಂತಂದರೆ, ಒಂದು 2-3 ವರ್ಷದಿಂದ ಮಾರ್ಕೆಟ್ ಸೆಂಟಿಮೆಂಟು 40 ರೂಪಾಯಿ ಯಾವುದೋ ಒಂದು ಇದೆಯಂತೆ, 200 ರೂಪಾಯಿಗೆ ಹೋಯ್ತಂತೆ. ಯಾರು ಕೇಳಿದ್ರು ನಿಮಗೆ ಪೆನ್ನಿ ಸ್ಟಾಕ್ ಯಾವುದಿದೆ ಹೇಳಿ, ದೊಡ್ಡ ಲಾರ್ಜ್ ಕ್ಯಾಪ್ಗಳ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನೋಡಿ, ಬುಲ್ ಮಾರ್ಕೆಟ್ ಅಂತ ಬಂದಾಗ ಲಾರ್ಜ್ ಕ್ಯಾಪ್ಗಳಿಗಿಂತನೂ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಯಾಕಂದರೆ ಬಿಸ್ನೆಸ್ ಎವಾಲ್ವ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅನ್ನೋದು ಒಂದು ಸಂಕೇತ, ಅದು ಬುಲ್ ಮಾರ್ಕೆಟಲ್ಲಿ ಇದ್ದೀವಿ ಅನ್ನೋದಕ್ಕೆ. ಅದಕ್ಕೆ ತಕ್ಕಂಗೆ 8 ವರ್ಷದಲ್ಲಿ ಒಳ್ಳೆ ರಿಟರ್ನ್ನ ಕೂಡ ಕೊಟ್ಟಿದೆ. ಆದರೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪನ್ನು ಸುಮ್ಮನೆ ಒಂದು ಇಂಟರ್ನೆಟ್ ಇದೆ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನು ಅನಿಸುತ್ತೋ ಅದನ್ನ ಹೇಳ್ತಾ ಹೋಗ್ಬಾರ್ದು. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ರಿಸರ್ಚ್ ಮಾಡಬೇಕಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸ್ ಅನ್ನೋದನ್ನು ತುಂಬ ಕ್ಲೀನಾಗಿ ಸ್ಟಡಿ ಮಾಡಬೇಕು. ನೀವು ಸ್ಮಾಲ್ ಕ್ಯಾಪಲ್ಲಿ ಎಂಥ ದೊಡ್ಡ ದೊಡ್ಡ ವೆಟರನ್ಗಳಿಗೂ ಕೂಡ ಚಲ್ಲೆ ಹಣ್ಣು ತಿನ್ನಿಸುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಒಂದು ನೋಡಿ, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪ್ನಿಗಳಂತಂದರೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತಿಲ್ಲ, ಹೇಗೆ ಬೇಕಾದ್ರೂ ಹಾಗೆ ಮ್ಯಾನಿಪುಲೇಷನ್ ಮಾಡ್ಬೋದು. ದೊಡ್ಡ ದೊಡ್ಡ ಬ್ಲಾಕ್ ಡೀಲ್ ಆಯಿತು, ಏನಾದ್ರು ಹ್ಯಾಂಡ್ ಶೇಕ್ ಆಯಿತು ಅಂತಂದರೆ ನೀವು ಏನು ಅನ್ಕೊಂಡಿರ್ತಾರೆ, ನಿಮ್ಮ ಚಾರ್ಟ್ ಪ್ಯಾಟರ್ನ್ ವರ್ಕ್ ಆಗಲ್ಲ, ನೀವು ಫಂಡಮೆಂಟಲ್ ಸ್ಟಡಿ ಮಾಡಿರೋದು ನಿಮಗೆ ಗೊತ್ತಾಗ್ತಾ ಹೋಗಲ್ಲ. ಆದರೆ ದೊಡ್ಡ ಕಂಪ್ನಿಗಳಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ರೆಗ್ಯುಲೇಷನ್ ಇರ್ತಾರೆ, ಏನೇ ಒಂದು ಸಣ್ಣ ನ್ಯೂಸ್ ಬಂದರೂ ಕೂಡ ಬೇರೆಯವರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಮರೆಮಾಚಿ ಇನ್ಸೈಡರ್ ಟ್ರೇಡಿಂಗ್ ಮಾಡುವಂಥ ಸಾಧ್ಯತೆ ತುಂಬ ಕಡಿಮೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ. ಹಾಗಾಗಿ ಯಾರೋ ಒಬ್ಬ ಬಿಗಿನರಾಗಿ ಬರ್ತಾ ಇದ್ದೀವಿ, ನಮ್ಮದೇನು ಫುಲ್ ಟೈಮ್ ನಮ್ಮದು ಟ್ರೇಡಿಂಗ್ ಕೆಲಸನೇನಾ ಅಥವಾ ಇನ್ವೆಸ್ಟಿಂಗ್ ಕೆಲಸನೇನಾ, ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ನಮ್ಮ ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೆ ಆಪರ್ಚುನಿಟಿ ಹುಡುಕ್ತಾ ಇದ್ದೀವಿ. ಹಾಗಿದ್ದಾಗ ನಮಗೆ ಪೂರ್ತಿ ಸಮಯ ಮಾರ್ಕೆಟಿಗೆ ಕೊಡೋಕೆ ಆಗೋದಿಲ್ಲ ಅಂತಂದಾಗ ನೀವೇ ಆಗಲಿ ಅಥವಾ ಹೇಳುವಂಥವ್ರು ನಮ್ಮಂಥವ್ರು ಆಗಲಿ ನಾವು ತುಂಬ ಕಾಳಜಿನ ವಹಿಸಬೇಕು. ಯಾಕಂದರೆ ಇಲ್ಲಿ ಇನ್ನೊಬ್ಬರ ದುಡ್ಡು ಇನ್ವಾಲ್ವ್ ಆಗಿರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದಾಗಿ ನಾನು ಯಾವುದೇ ಕಾರಣಕ್ಕೂ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಕಂಪ್ನಿಗಳನ್ನು ನನಗೆ ಅನಿಸಿದ್ರೆ, ಅಂದರೆ ಅದರಲ್ಲಿ ಪ್ರಾಪರ್ ರಿಸರ್ಚ್ ಮಾಡಿ ತುಂಬ ಬೆರಳೆಣಿಕೆ, ನೀವು ನಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ದಾರೆ, ನಾವು ಮಾತಾಡೋದಂತೂ ತುಂಬ ಕಡಿಮೆ. ನೀವು ಕೋರ್ ಪೋರ್ಟ್ಫೋಲಿಯೋನಲ್ಲೇ ಇರಿ ಅಂತಲೇ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಸೊ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ವ್ಯಾಲ್ಯೂಯೇಷನ್ನ ಚೆಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸುಮಾರು ಸಲ ನಿಮ್ಮ ಊಹೆಗಳು, ನಿಮ್ಮ ಏನೊಂದು ಅಸಂಪ್ಷನ್ ಅಂದ್ಕೊಂಡು ಮಾಡಿರ್ತೀವಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ, ಅದು ಫೇಲ್ ಆಗೋ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. 10ರಲ್ಲಿ 1 ಅಥವಾ 2 ನಿಮಗೆ ಅದು ಸೂಪರ್ ಡೂಪರ್ ಆಗಿ ಮಲ್ಟಿ ಮಿಲಿಯರ್ ಕಂಪ್ನಿಗಳಾಗ್ಬೋದು. ಆದರೆ ಆ 8ರಲ್ಲಿ ನೀವು ದುಡ್ಡು ಕಳ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ ನೋಡಿಕೊಂಡು ನೀವು ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ತೊಗೊಳಕ್ಕೆ ನೋಡಿ. ನಾನು ಇನ್ವೆಸ್ಟ್ ಮಾಡಲೇಬಾರ್ದು ಅಂತ ಹೇಳ್ತಿಲ್ಲ. ನೀವು ಒಂದು ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದೀರಾ, ಒಂದು ಸೈಸಬಲ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಮತ್ತು ಎಕ್ಸ್ಟ್ರಾ ಕ್ಯಾಪಿಟಲ್ ಇದೆ ಅಂದರೆ ಅದರ ಸುತ್ತ ನೀವು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂತ ಬಿಲ್ಡ್ ಮಾಡ್ಬೋದು. ಇದನ್ನೆಲ್ಲ ಸರ್ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಮಾತಾಡಿದಾಗ ಫಸ್ಟ್ ವೀಡಿಯೋದಲ್ಲೂ ಸೆಕೆಂಡ್ ವೀಡಿಯೋದಲ್ಲೇ ನಿಮಗೆ ಕೋರ್ ಪೋರ್ಟ್ಫೋಲಿಯೋ ಯಾವ ರೀತಿ ಇರುತ್ತೆ, ಅದೇ ರೀತಿ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಯಾವ ಇರುತ್ತೆ, ಇನ್ವೆಸ್ಟರ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂತ ಡೆಡಿಕೇಟೆಡ್ ಆಗಿ ಮಾತಾಡಿದ್ವಿ. ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಓದೋದು ಎಲ್ಲದೂ ಕೂಡ ಶ್ರಮಪಟ್ಟರೆ ಖಂಡಿತ ಇಲ್ಲಿ ಫಲ ಇದೆ. ನೀವು ಅಷ್ಟು ಟೈಮ್ ಕೊಡೋಕ್ಕಾಗುತ್ತೆ, ನಿಮಗೆ ಫಂಡಮೆಂಟಲ್ಸ್ ಚೆಕ್ ಮಾಡಬೇಕಾಗುತ್ತೆ, ಟ್ರ್ಯಾಕ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ಅಂತಂದರೆ ಖಂಡಿತ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದು ಒಂದು ಸ್ಕಿಲ್ ಆ್ಯಕ್ಚುಲಿ. ಸೊ ಅದು ನಿಮಗಿದೆ ಅಂತಂದರೆ ಅಥವಾ ಅದನ್ನು ಬೆಳೆಸ್ಕೋಬೇಕು ಅಂತಂದರೆ ನನ್ನ ಕೈಲಾದ ಸಣ್ಣ ಪ್ರಯತ್ನ ನಾನು ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇ ಲಿಸ್ಟಲ್ಲಿ ಮಾಡಿದ್ದೀನಿ. ಬಟ್ ಪರ್ಸ್ನಲಿ ನನಗೆ ಕೇಳ್ತಾರೆ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಹಾಗಾಗಿ ನಾನು ತುಂಬ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ನಾನು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡಿರ್ತೀನಿ. ಈ ಡಿಸ್ಕ್ಲೇಮರ್ ಜೊತೆ ಮುಂದಕ್ಕೆ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕಂಪ್ಯಾರಿಟಿವ್ಲಿ ಒಂದು ಸಣ್ಣ ರೇಂಜಿನ ಎಕ್ಸ್ಪೈರಿ ಆಯಿತು. ಎಗೇನ್ ನೋಡಿ ಪ್ರೂವ್ ಆಗ್ತಾ ಇದೆ, ಯಾವುದರಲ್ಲಿ ಎಕ್ಸ್ಪೈರಿ ಇರುತ್ತೋ ಆ ಇಂಡೆಕ್ಸು ಅವತ್ತಿನ ದಿನ ಅಂತಹ ವೈಲೆಂಟ್ ಮೂವ್ಮೆಂಟ್ಗಳು ಮಾಡ್ತಾ ಇಲ್ಲ. ದಿಸ್ ಇಸ್ ದ ಪವರ್ ಆಫ್ ಆಪ್ಷನ್ ಸೆಲ್ಲಿಂಗ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ರೇಂಜಲ್ಲಿ ಇಡೋಕ್ಕೆ ಇಷ್ಟಪಡ್ತಾರೆ. ಏನು ಅಂತ ಹೇಳ್ತಾ ಇದ್ದೀನಿ ನೋಡಿ, ನೆನ್ನೆ ಇಂದು ಒಂದು ದೊಡ್ಡದಾದಂಥ ಒಂದು ಮೂಮೆಂಟ್ ಆಗಿತ್ತು ಮಾರ್ಕೆಟಲ್ಲಿ. ಅದಾದಮೇಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು. ಈ ರೇಂಜ್ ಅಂತ ನೀವು ನೋಡೋದಾದರೆ ಸರಿಸುಮಾರು 46,800 ಇಂದ 47,800 ಅಂದರೆ ಇವತ್ತು ಏನು ಮಾಡಿದ್ದಾರೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಆ ರೇಂಜ್ ಒಳಗಡೆನೇ ಎಕ್ಸ್ಪೈರಿನ ಮುಗಿಸಿದ್ದಾರೆ. ಸೊ ಏನು ಮಾಡ್ತಾರೆ, ಇದಕ್ಕಿಂತ ಸ್ವಲ್ಪ ಕೆಳಗಡೆ 46,500 ಇಲ್ಲ ನಿಮಗೆ
ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಮಾಡಿರ್ತಾರೆ, ಮೇಲ್ಗಡೆಯಿಂದ ಆರಾಮಾಗಿ ಕಾಲ್ ರೇಟಿಂಗ್ ಮಾಡಿರ್ತಾರೆ. ಇವತ್ತು ಅಫ್ಕೋರ್ಸ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಆದರೆ ನಿನ್ನೆ ಏನು ಒಂದು ಅಟೆಂಪ್ಟ್ ಮಾಡಿತ್ತು ಆ ಝೋನ್ನ ಬಿಟ್ಟು ಕೂಡ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಕ್ಲೀನಾಗಿತ್ತು ಇವತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರು, ಆಪ್ಷನ್ ಬೈ ಮಾಡೋದಾಗಿದ್ರು, ತುಂಬ ಆಟ ಆಡಿಸ್ತಿಲ್ಲ. ನಿನ್ನೆ ಈ ಥರ ಎಲ್ಲ ಆಗೋಗಿತ್ತಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ, ಇವತ್ತು ಏನೂ ಆಗಿಲ್ಲ. ತುಂಬ ಈಸಿಯಾಗಿ ಸ್ಮೂತಾಗಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಬೈಂಗು ಮಾಡ್ಬೋದಿತ್ತು, ಆಪ್ಷನ್ ಸೆಲ್ಲಿಂಗು ಮಾಡ್ಬೋದಿತ್ತು. ಈ ರೀತಿಯಾದಂಥ ಎಕ್ಸ್ಪೈರಿ ಆಗಿದೆ. ಸೊ ನೆಕ್ಸ್ಟ್ ಏನು ಅಂದರೆ ಅಗೇನ್ ವೀಕ್ ಝೋನ್ ಹತ್ರ ಬಂದು ಕ್ಲೋಸಿಂಗ್ ಆಗಿದ್ದೀವಿ. ವೀಕಾಗೆ ಕಾಣಿಸ್ತಾ ಇದೆ 46,800 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಿಫ್ಟಿ ಥರನೇ ಇಲ್ಲೂ ಕೂಡ ನೀವು ಒಂದು ಅಬ್ಸರ್ವ್ ಮಾಡ್ತಾ ಬರೋದಾದರೆ ಒಂದು ಟ್ರೆಂಡ್ ಲೈನ್ ಕಾಣಿಸುತ್ತೆ, ಇಲ್ಲಿ ಒಂದು ಚಾನಲ್ಲೇ ಕಾಣಿಸ್ಬಿಡುತ್ತೆ. ನಿಫ್ಟಿಗಿಂತ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ದೊಡ್ಡ ಫಾಲ್ ಬರುತ್ತೆ, ಈ ಝೋನ್ ಹತ್ರ ಬಂದು ಒಂದು ಹ್ಯಾಮರ್ ಮಾಡುತ್ತೆ, ಅಲ್ಲಿಂದ ಮೇಲ್ಗಡೆ ಹೋಗುತ್ತೆ. ಇಲ್ಲಿಂದ ದೊಡ್ಡ ಫಾಲ್ ಬರುತ್ತೆ, ಇಲ್ಲಿ ಹಗ್ಗ ಜಗ್ಗಟ್ಟಾಗುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಅಂದರೆ ಗ್ರೀನು ರೆಡ್ ಆಗ್ತಾ ಇದೆ. ಇಲ್ಲಿಂದ ಮತ್ತೆ ಒಂದು ಫಾಲ್ ಬರುತ್ತೆ, ಇಲ್ಲಿ ಒಂದು ಇಂಡೆಸಿಸಿವ್ ಅಂತ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಮತ್ತೆ ಒಂದು ದೊಡ್ಡ ಮಾರೋಜು ಕ್ಯಾಂಡಲ್ ಬಂದು ಮತ್ತೆ ಚಾನಲ್ ರೂಫ್ ಟಾಪಿಗೆ ಹೋಗುತ್ತೆ. ಈಗ 4 ದಿನದಿಂದ ರೆಡ್ ಬರ್ತಾ ಇದೆ. ಸೊ ಈಗ ಕಂಟಿನ್ಯೂಷನ್ ಆಯಿತು ಅಂತಂದರೆ ನೋಡಿ, ಈ ಝೋನ್ನ ಬಿಟ್ಟು ಏನಾದ್ರು ಕೆಳಗಡೆ ಬಂತು ಅಂದರೆ ನಮ್ಗೆ ಏನು ಕಾಣಿಸ್ತಾ ಇದೆ, ಇಲ್ಲಿ 46,500 ಲೆವೆಲ್ಗಳು ಕಾಣಿಸ್ತಾ ಇದೆ. ಸೊ 46,500 ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಲ್ಲೇನಾದರೂ ಒಂದು ಇಂಡಿಸೈಸಿವ್ ಕ್ಯಾಂಡಲ್ ನೋಡಿ ಆಪರ್ಚುನಿಟಿ ಕೊಡುತ್ತೆ. ಒಂದೇ ಸಲ ನಿಮಗೆ ರಿವರ್ಸಲ್ ಅಂತ ಬಂದಿಲ್ಲ, ನಿಮ್ಗೆ ಏನು ಮಾಡುತ್ತೆ, ಏನೋ ಒಂದು ಸೆಂಟಿಮೆಂಟ್ ಚೇಂಜ್ ಆಗ್ತಾ ಇದೆ ಅದಕ್ಕೆ, ಒಂದು ಗ್ರೀನ್ ಕ್ಯಾಂಡ್ಲು ಅಥವಾ ಒಂದು ಹ್ಯಾಮರ್ ಕ್ಯಾಂಡ್ಲು ಅಥವಾ ಒಂದು ಡೋಜಿ ಕ್ಯಾಂಡ್ಲು ಮಾಡುತ್ತೆ. ಆ ಥರ ಏನಾದರೂ ಇಲ್ಲ ಆಯಿತು ಅಂತಂದರೆ ಅದರ ಮಾರನೇ ದಿನ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸುಮಾರು ಜನಕ್ಕೆ ಸ್ಟಾಪ್ ಲಾಸ್ ಹಿಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಇದೇ ಪ್ಯಾಟರ್ನ್ ಆಗ್ತಾ ಬಂದಿದೆ, ಹೀಗೆ ಕಂಟಿನ್ಯೂ ಆಗಬೇಕು ಅಂತಿಲ್ಲ. ಆದರೆ ನಿಫ್ಟಿನಲ್ಲಿ ನಾನೇನು ಟ್ರೆಂಡ್ ಲೈನ್ ತೋರಿಸಿದ್ನೋ ಅದು ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕೂಡ ಜಾಗ ಇದೆ. ಬ್ಯಾಂಕ್ ನಿಫ್ಟಿ ಈ ಜಾಗ ಇಲ್ಲಿ ತನಕ ಬಂದು ಫಿಲ್ ಆಯಿತು ಅಂತಂದರೆ ನಿಫ್ಟಿ ಖಂಡಿತವಾಗ್ಲೂ 21,900 ಮುರ್ಕೊಂಡು ಕೆಳಗಡೆ ಬರ್ತಾ ಹೋಗುತ್ತೆ. ಆಗ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಈ ಝೋನ್ ಬಿಟ್ಟು ಕೆಳಗಡೆ ಬಂತು ಅಂದರೆ ನಾವು ಆಗಲೇ ಮಾತಾಡ್ದಂಗೆ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ನಿಫ್ಟಿ 21,500ಕ್ಕೆ ಮತ್ತೆ ಬಂದು ಟೆಸ್ಟ್ ಆಗಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ಇದನ್ನ ನೋಡಿ ಬೇರಿಶ್ ಫ್ಲಾಗ್ ಅಂತಲೇ ಕರಿತೀವಿ. ಈ ರೀತಿ ಆದರೆ ಮತ್ತೆ ಒಂದು ಕೆಳಗಡೆನೇ ಬರುತ್ತೆ. ಬುಲ್ಲಿಶ್ ಫ್ಲಾಗ್, ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಸೊ ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಥರನೇ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ, ಏನು ಕತೆ ಅನ್ನೋದನ್ನು ನೋಡಿಕೊಂಡು ಮುಂದೆ ಡಿಸೈಡ್ ಮಾಡ್ತಾ ಹೋಗೋಣಂತೆ. ಸದ್ಯಕ್ಕೆ ಮಾರ್ಕೆಟು ಸ್ವಲ್ಪ ನೆಗೆಟಿವ್ ಆಗಿದೆ, ಬಟ್ ಸ್ವಲ್ಪ ಸೂಕ್ಷ್ಮ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತೀನಿ. ತುಂಬ ದೊಡ್ಡ ಅಮೌಂಟನ್ನು ಹಾಕಿ ಟ್ರ್ಯಾಪ್ ಮಾಡ್ತಾರೆ ಆಗೋಕ್ಕೆ ಹೋಗಬೇಡಿ. ಅದು ಇವೆರಡು ಬಿಟ್ಟರೆ ಯಾವ ಇಂಡೆಕ್ಸು ಮಾತಾಡೋದು ಬೇಡ ಅನ್ಸುತ್ತೆ. ಕ್ವಿಕ್ಕಾಗಿ ಮಿಡ್ ಕ್ಯಾಪ್ ನಿಫ್ಟಿನ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಇದು ಮಿಡ್ ಕ್ಯಾಪ್ ಸೆಲೆಕ್ಟ್ ಆಗಿದೆ ಅಂದರೆ 25 ದೊಡ್ಡ ಮಿಡ್ ಕ್ಯಾಪ್ ಕಂಪ್ನಿಗಳು. ಇವತ್ತು ನೋಡಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದಾಗಿದ್ರೆ ಎಂಥ ಒಳ್ಳೆ ಟ್ರೇಡ್ ಇತ್ತು. ನಿಮ್ಗೆ ಹೇಳ್ತಾನೆ ಬಂದಿರ್ತೀನಿ, ನಾನ್ ಎಕ್ಸ್ಪೈರಿ ದಿನಗಳು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬಂಪರ್ ಮೂಮೆಂಟ್ಗಳನ್ನು ಕೊಡ್ತಾನೆ ಬಂದಿದೆ ಅಂತ. ಈ ಒಂದು ಕರೆಕ್ಷನ್ನ ನಾವು ಇಲ್ಲಿ ಈ ಪಾಯಿಂಟಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಿಮ್ಗೆ ನೆನಪಿದೆಯಾ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಇಲ್ಲಿಂದ ಒಂದು ಫಾಲ್ ಕಂಟಿನ್ಯೂ ಆಗ್ಬೋದು ಅಂತ ಈ ಟೈಮಲ್ಲಿ ಮಾತಾಡ್ಕೊಂಡಿದ್ವಿ. ಆದರೆ ಮಾರ್ಕೆಟ್ ಏನು ಮಾಡ್ತು, ಅಲ್ಲಿ ಮತ್ತೆ ಚಮಕ್ ಕೊಟ್ಟು ಮೇಲೆ ಹೋಯಿತು. ಈಗ ಮತ್ತೆ ಅದೇ ರೀತಿ ಏನಾಗ್ಬೋದು ಅಂದರೆ 10,200 ಆ ಸಾಧ್ಯತೆ ಇದೆ. 10,200 ನೀವು ನೋಡೋದಾದರೆ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿರೋದು ನಿಜ ಇದೆ. 10,200 ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 9,200 ಲೆವೆಲ್ಗೆ ಮಿಡ್ ಕ್ಯಾಪ್ ನಿಫ್ಟಿ ಮುಂಬರೋ ದಿನಗಳಲ್ಲಿ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಒಂದು ಅಷ್ಟು ದೊಡ್ಡ ಫಾಲ್ ಬರ್ತಾರೆ ಅಂದರೆ ನೋಡಿ, ಫಾಲ್ ಬಂತು ಅಂತ ನೀವು ಊಹೆ ಮಾಡ್ಕೊಳೋಕ್ಕಿಂತ ಒಂದು ಆಪರ್ಚುನಿಟಿ ಅಂತ ಅನ್ಕೋಬೋದು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಯಾರಾದರೂ ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸ್ ಟೈಮ್ ಫ್ರೇಮ್ ಇಟ್ಕೊಂಡು ಅಯ್ಯೋ ನಾನು ಇಷ್ಟೊಂದು ರ್ಯಾಲಿ ಆಗೋಯಿತು, ನಾನು ಇನ್ವೆಸ್ಟ್ ಮಾಡಲಿಲ್ಲ ಅಂತ ಕೊರಗ್ತಾ ಇದ್ರಿ ಅಂದರೆ ನಾವು ಅದರ ಆಪರ್ಚುನಿಟಿ ಬರುವಂಥ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ. ಈ ಸಲ ಒಂದು ಬರ್ತಿರೋ ವೇಗ ನೋಡೋದಾದರೆ ಮಾರ್ಕೆಟು ಒಂದು ಡಿಸೈಸಿವ್ ಆಗಿ ಕರೆಕ್ಷನ್ ಆಗ್ಬೋದು ಅಂತ. ಯಾಕೆ ಇದನ್ನ ಉಲ್ಲೇಖ ಮಾಡಿದೆ ಅಂದರೆ ಇದು ನೋಡಿ ಇತ್ತೀಚೆಗೆ ಬಂದಿದೆ ಅಂತ ಇಂಡೆಕ್ಸು. ಸ್ಮಾಲ್ ಕ್ಯಾಪ್ ಉದಾಹರಣೆನ ನೋಡ್ಕೊಳ್ಳೋಣ. ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿ ಮಂತ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. 2007 ಮಾಡಿದ್ದಂಥ ಹೈನ ನಾವು ಈಗ 2016 ನಾವು ದಾಟಿ ಮೇಲ್ಗಡೆ ಹೋಗಿದ್ದಾಗಿತ್ತು. ಅಂದರೆ 10-11 ವರ್ಷ ನಿಮಗೇನಾಯಿತು, ಸ್ಮಾಲ್ ಕ್ಯಾಪು ಒಂದೇ ರೀತಿ ಆಯಿತು. ಇದರಿಂದ ಅರ್ಥ ಏನು ಅಂತಂದರೆ ಸ್ಮಾಲ್ ಕ್ಯಾಪು ಕಂಪ್ನಿಗಳು, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಏನಾಗುತ್ತೆ ಅಂತಂದರೆ ಅವು ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿರುವಂಥ ಮಾರ್ಕೆಟ್ ಸೈಕಲ್ ಇರಬೇಕು. ನಾವು ಒಂದು ಬುಲ್ ಮಾರ್ಕೆಟ್ ಸೈಕಲಲ್ಲಿದ್ದಾಗ ಮಾತ್ರ ಅವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತವೆ. ಅದರ ಇಂಡಿಕೇಶನ್ ತೋರಿಸಿದೆ ಇವಾಗ ನಿಮಗೆ. ಈ ಒಂದು 4-5 ವರ್ಷಗಳಿಂದ 7-8 ವರ್ಷಗಳಿಂದ ಒಂದು ಒಳ್ಳೆ ಬುಲ್ ಮಾರ್ಕೆಟ್ ಸೈಕಲ್ ಇದೆ. ಆದರೆ ಕೋವಿಡ್ ಟೈಮಲ್ಲಿ ನೋಡಿ 3-3.5 ಸಾವಿರಕ್ಕೆ ಬಂದಂಥದ್ದು 16-17 ಸಾವಿರಕ್ಕೆ ಬಂದಿದೆ. ಅಂದರೆ 5 ಟೈಮ್ಸ್ 6 ಟೈಮ್ಸ್ ರಿಟರ್ನ್ಸ್ನ ಕೊಟ್ಟಿದೆ. ಈಗ ಇದು ಕರೆಕ್ಷನ್ ಬಂದರೆ, ಕರೆಕ್ಷನ್ ವ್ಯಾಲ್ಯೂಬಲ್ ಕರೆಕ್ಷನ್ ಅಲ್ವಾ ಇದು. ಸೊ ಈಗ ಎಲ್ಲಿಗೆ ಬರ್ಬೋದು, 12,000 ತನಕ ಬಂದರೂ ನಾವೇನು ಆಶ್ಚರ್ಯ ಪಡ್ಕೋಬೇಕಾಗಿಲ್ಲ. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಆಗಿದೆ. ಇಲ್ಲಿ ಏನು ಮಾಡುತ್ತೆ ಅಂದರೆ ನೋಡೋಣ. 12,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ನಿಮಗೆ ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಿದೆ 12,000ದಿಂದ 10,000 ಲೆವೆಲ್ಗಳಲ್ಲಿ ಅಂದರೆ ಖಂಡಿತ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂದರೆ ಮಲ್ಟಿ ಇಯರ್ ಸಪೋರ್ಟ್ ಆಗಿರೋದ್ರಿಂದ ಅದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ಗಳೇ ಆಗಿರುತ್ತೆ. ಬಟ್ ಆ ಆಪರ್ಚುನಿಟಿ ಬರ್ತಿದೆ ಅಂತಂದಾಗ ಇಲ್ಲಿ ಏನೋ ಒಂದು ಚೇಂಜ್ ಆಯಿತು, ಹಾಗಾಯಿತು, ಯಾರ್ದೋ ಒಂದು ಕಮೆಂಟಿಂದ ಆಯಿತು, ಈ ರೀತಿ ಅಂತ ಅನ್ಕೋಬಾರ್ದು. ನೋಡಿ ಇದು ಟಿಪಿಕಲ್ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರನೇ ಅನಿಸ್ತಾ ಇದೆ ಇವಾಗ. ಯಾಕೆಂದರೆ ಟಾಪಲ್ಲಿ ಈ ರೀತಿ ಮಾಡಿದೆ, ಮಂತ್ಲಿ ಕ್ಯಾಂಡಲಲ್ಲಿ ಮಾಡ್ತಾ ಇದೆ. ಇದು ಇಲ್ಲೇ ರೀತಿ ಕ್ಲೋಸ್ ಆಯಿತು ಅಂತಂದರೆ ಇದು ಒಂದು ನೆಗೆಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಹೋಗುತ್ತೆ. ನೋಡೋಣ 12,000 ಟಾರ್ಗೆಟ್ಗಳು ಯಾವ ರೀತಿ ಆಗುತ್ತೆ ಅಂತ. ಇದು ಮಂತ್ಲಿ ಕ್ಯಾಂಡಲಲ್ಲಿ. ನೀವು ವೀಕ್ಲಿ ಕ್ಯಾಂಡಲಲ್ಲಿ ಹೋಗಿ ನೋಡಿಕೊಂಡ್ರೆ ಇನ್ನೂ ಬೇರೆ ಬೇರೆ ರೆಫರೆನ್ಸ್ಗಳು, ಸಪೋರ್ಟ್ ಪಾಯಿಂಟ್ಗಳು ನಿಮಗೆ ಸಿಗ್ಬೋದು. ಬಟ್ ಎರಡರಲ್ಲೂ ನಮಗೆ ನೋಡೋದಾದರೆ 12,000 ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಕಾಣಿಸ್ತಾ ಇದೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ. ನೋಡೋಣ 12,000ಕ್ಕೆ ಬರುತ್ತಾ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 13,000ದಿಂದ 12,000 ರೇಂಜಿಗೆ. ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಯಾವ ಸ್ಟಾಕ್ಸ್ಗಳ ಬಗ್ಗೆನೂ ಮಾತಾಡೋಕ್ಕೆ ಏನಂತ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಇವತ್ತೇನು ಮಾತಾಡಿದ್ರು ವೇಸ್ಟೇ. ಸುಮಾರು ಕೆಲವರು
ಕೇಳಿದ್ರ, ಸುಮಾರು ಸ್ಟಾಕ್ಗಳ ಬಗ್ಗೆ ಕೇಳಿದ್ರೆ ಇವತ್ತು ಯಾವುದು ತೊಗೊತಾ ಇಲ್ಲ, ಇದಕ್ಕೆ ಟೈಮ್ ಡೆಡಿಕೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಗೋಲ್ಡ್ ಬಗ್ಗೆ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ. ನೋಡಿ, ಗೋಲ್ಡಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗ 70,000 ಈ ವರ್ಷ ಟ್ರೈ ಆಗ್ಬೋದು, ಟೆಸ್ಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆ ಇದನ್ನ ಅಂದರೆ ಹಿಂದೆ ನಾವು ಒಂದು ಟ್ರಿಪಲ್ ಟಾಪ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂತ ನಾವು ರಾಂಗ್ ಅಸಂಪ್ಷನ್ ತೊಗೊಂಡ್ಬಿಟ್ವಿ. ಕಾರಣ ಏನು ಅಂತಂದರೆ ನಾವು $ಡಾಲರಲ್ಲಿ ನಾವು ಚಾರ್ಟ್ನ ಓದ್ತಾ ಇದ್ವಿ ಗೋಲ್ಡಿಂದು. ಬಟ್ ಇಂಡಿಯಾದಲ್ಲಿ ಇಂಪೋರ್ಟ್ ಡ್ಯೂಟಿ ಕಾರಣದಿಂದಾಗಿ ನಮಗೆ ಡಾಲರ್ ರೇಟು ಅಂದರೆ ರುಪಿ ಡಿಪ್ರಿಷಿಯೇಟ್ ಆಗ್ತಿರೋದ್ರಿಂದ ಆ ರೀತಿ ಚಾರ್ಟ್ ಪ್ಯಾಟರ್ನ್ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಇಂಡಿಯನ್ ಗೋಲ್ಡ್ ಅಂತ ನಾವು ನೋಡ್ತಾ ಹೋಗೋದಾದರೆ 70,000 ಈ ವರ್ಷಕ್ಕೆ ಖಂಡಿತ ಹಿಟ್ ಆಗಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ಏನಾದ್ರು ಕರೆಕ್ಷನ್ ಬಂತು, US ಅಲ್ಲಿ ಎಲೆಕ್ಷನ್ ಇದೆ, ಈ ರೀತಿಯೆಲ್ಲ ಆಯಿತು ಅಂತಂದರೆ ನಿಮಗೆ ಗೋಲ್ಡ್ 70,000ಕ್ಕೆ ಹೋಗುವಂಥದ್ದು ಖಂಡಿತ ಈ ವರ್ಷದಲ್ಲಿ ಸಾಧ್ಯತೆ ಇದೆ. ಫೆಡ್ ರೇಟ್ಗಳು ಇದೇನಾದ್ರು ಮಾಡ್ತಾರೆ, ಏನಾಗುತ್ತೆ ನೋಡೋಣ. ಆ ರೀತಿ ಕಟ್ಗಿಟ್ ಆಯಿತು ಅಂತಂದರೆ ನೋಡ್ತಾ ಹೋಗೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಬಟ್ ಗೋಲ್ಡ್ ಈಸ್ ಲುಕಿಂಗ್ ಬುಲಿಶ್. ಯಾಕೆ ಅಂತಂದರೆ ಮಂತ್ಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ ಸುಮಾರು ಮಂತು ಇಲ್ಲಿ ಒಂದು ಹಗ್ಗ ಜಗ್ಗಾಟ ಆಗಿತ್ತು, ಅದ್ರ ಮೇಲ್ಗಡೆ ಹೋಗಿ ಇಲ್ಲೂ ಕೂಡ ಒಂದು 4 ಮಂತ್ ಇತ್ತು. ಈಗ ಅದಕ್ಕೆ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಬರೋ ಥರ ಕಾಣಿಸ್ತಾ ಇದೆ. ಸೊ ಈ ಬ್ರೇಕ್ಔಟ್ ಕಂಟಿನ್ಯೂಷನ್ ಆಯಿತು ಅಂತಂದರೆ ನನ್ನ ಪ್ರಕಾರ 70,000 ಈ ವರ್ಷದಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. 65,000ದಲ್ಲಿ ಇದ್ದೀವಿ, 70,000 ಅಂದರೆ ಇನ್ನೇನಿನ್ನು 4,300 ಪಾಯಿಂಟು. ನೋಡೋಣ 70,000ಕ್ಕೆ ಹೋಗುತ್ತಾ ಏನು ಕತೆ ಅಂತ. ಸೊ SGBನಲ್ಲಿ ಇನ್ವೆಸ್ಟ್ ಮಾಡಿದವರು ಹ್ಯಾಪಿಯಾಗಿ ಆರಾಮಾಗಿರಿ, SGB ಬಂದಾಗ ಇನ್ವೆಸ್ಟ್ ಮಾಡ್ತಾ ಇರಿ. ಈ ಸೀರೀಸು ಮುಗಿದೋಯ್ತು ಅನಿಸುತ್ತೆ, ನೆಕ್ಸ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಟ್ ಈಗ ಆಲ್ ಟೈಮ್ ಹೈಲಿ ಇನ್ವೆಸ್ಟ್ ಮಾಡೋದು ರೆಕಮೆಂಡ್ ಮಾಡೋದಿಲ್ಲ, ಬಟ್ ಎಲ್ಲಿ ತನಕ ಹೋಗುತ್ತೆ ಅಂತ ಗೋಲ್ಡ್ ಗೊತ್ತಿಲ್ಲ. ಯಾಕೆಂದರೆ ಓನ್ಲಿ ಒಂದು ಕಮೋಡಿಟಿ ಈಗ ಸಸ್ಟೈನ್ ಆಗ್ತಾ ಇರೋದು ನಮಗೆ ಮಾರ್ಕೆಟ್ ಸೈಕಲ್ಗೆ ಅಂತಂದರೆ ಅದು ಗೋಲ್ಡು. ಸೊ ಗೋಲ್ಡ್ ಒಂದು ಇತಿಹಾಸನೂ ಬರೆದ್ರು ಆಶ್ಚರ್ಯ ಇಲ್ಲ. ನೋಡ್ತಾ ಹೋಗೋಣ ಅಂತ. 70,000 ಅಂತೂ ಈ ವರ್ಷ ರೀಚ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಗೋಲ್ಡು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕ್ಷಮಿಸಿ, ಯಾವುದೇ ಸ್ಟಾಕ್ಸ್ಗಳನ್ನ ತಗೊತಾ ಇಲ್ಲ ಇವತ್ತು. ನಾಳೆ ಎಲ್ಲ ಸೆಟ್ಲ್ ಡೌನ್ ಆಗಲಿ, ಆಮೇಲೆ ಬಂದು ಮಾತಾಡೋಣಂತೆ. ಬಟ್ ಇವತ್ತು ಹೇಳಬೇಕು ಅಂತಂದರೆ 2 ಸ್ಟಾಕ್ ಬಗ್ಗೆ ಹೇಳ್ತೀನಿ. ಅಫ್ಕೋರ್ಸ್ ಒಂದು ಹಿಂದೂಸ್ತಾನ್ ಯೂನಿಲಿವರ್ನ ಇವತ್ತು ನಾನು ಮತ್ತೆ ಪೋರ್ಟ್ಫೋಲಿಯೋಗೆ ಸಣ್ಣ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ಟಾಕು ನಾವು ಇವತ್ತು ಆ್ಯಡ್ ಮಾಡ್ಕೊಂಡಿದ್ದಂಥದ್ದು IRCTCನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಬಂದಿದೆ. ಸೊ IRCTC ಇವತ್ತು ಪೋರ್ಟ್ಫೋಲಿಯೋಗೆ ಸಿಕ್ತು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಥರ ಒಂದು ಇದನ್ನು ಹೇಳ್ಬೋಣ, ಕವರ್ ಮಾಡ್ಬೋಣ. ಇನ್ನು ಜಾಸ್ತಿ ಹೊತ್ತು ಏನಾಗಿಲ್ಲ ಇವತ್ತು. ಇಲ್ಲಿ ನೋಡೋದಾದರೆ ನಿಮಗೆ ಟಿಪಿಕಲ್ ಆದಂಥ ಬಸ್ ಸ್ಟ್ಯಾಂಡ್ ಆಗಿತ್ತು, ಒಂದು ಮಾರಬಜು ಕ್ಯಾಂಡಲ್ ಆಗಿತ್ತು. 883 ಲೆವೆಲ್ನ ಮೇಲ್ಗಡೆ ಹೋದರೆ ನಾವು 4 ಡಿಜಿಟಿಗೆ ಹೋಗುವಂಥ ಕಾಲ ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾರು ಮೊದಲಿಂದ ಚಾರ್ಟ್ ಸ್ಟಾಕ್ ನೋಡ್ತಾ ಬಂದಿದ್ದೀರಾ, ನಮ್ಮ ಚಾನಲ್ ಇದ್ದರೆ ನಿಮ್ಗೆ ಹೇಳಿದ್ದೆ 783 ಟಾರ್ಗೆಟ್ ಬರುತ್ತೆ, 783 ಮೇಲೆ ಹೋದರೆ ಆಮೇಲೆ ಇತಿಹಾಸ ಈ ಸ್ಟಾಕಲ್ಲಿ ಅಂತ. ಸೊ ಅದೇ ರೀತಿ ಆಗ್ತಾ ಇದೆ, ಒಂದು ಹಗ್ಗ ಜಗ್ಗಾಟ ಆಗಿತ್ತು. ಸೊ 783 ಮೇಲ್ಗಡೆ ಬಂದಂಥ ಮಾರಬಜು ಕ್ಯಾಂಡಲ್ ಬೇಸ್ ಇವತ್ತು. ಸೊ ಇಲ್ಲಿ ಈ ಕಾರಣದಿಂದಾಗಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಕೆಳಗಡೆ ಬಂದರೆ ವೆಲ್ಕಮ್ ಮಾಡೋಣ, ಆ್ಯಡ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಬೇಕು ಅಂದರೆ ವಾಪಸ್ ಮತ್ತೆ ಈ ಸ್ಟಾಕಿಂದ ಮೇಲ್ಗಡೆ ಹೋಗ್ತಾ ಹೋಗಬೇಕು. ಸೊ ಈ ಲೆವೆಲ್ಗೆ ಸಿಕ್ಕಿದ್ರಿಂದ ಇವತ್ತು IRCTC ಬೇಸ್ಡ್ ಆನ್ ಚಾರ್ಟ್ ಪ್ಯಾಟರ್ನ್ ಇವತ್ತು ನಾವು ಆ್ಯಡ್ ಮಾಡ್ಕೊಂಡಿರೋಂಥದ್ದು. ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಎಲ್ಲಿ ಕೈ ಇಡ್ತೀರೋ ಅಲ್ಲಿ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಸಪೋರ್ಟ್ ಇದೆ. ಸೊ ನಾವೇನು ಮಾಡಬೇಕು, ನೀವು Alt-H ಅಂತ ಹೊಡೆದ್ರೆ ವಿಂಡೋಸ್ ಯೂಸ್ ಮಾಡ್ತಾ ಇರೋರಾದರೆ ನೀವು ನಿಮಗೆ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋಬೋದು. ಕಲರ್ ಅದೆಲ್ಲ ನೀವು ಸೆಟ್ ಮಾಡ್ಕೊತ ಹೋಗ್ಬೋದು. ಸೊ ನೋಡ್ತಾ ಹೋಗೋಣಂತೆ ಯಾವ ರೀತಿ ಆಗಿದೆ ಅಂತ. ಯಾಕೆಂದರೆ ಇದು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಆಗಿರ್ಬೋದು. ಇಲ್ಲಿ ಒಂದು ರೌಂಡ್ ಲೆವೆಲ್ ಅಂತ ಮಾತಾಡಿದ್ವಿ, 1000 ಲೆವೆಲ್ಗೆ ಬರಬೇಕು ಅಂತ 4 ಡಿಜಿಟ್ ಅದೆಲ್ಲದೂ ಕೂಡ ಆಯಿತು. ಸೊ ಈಗ ಇಲ್ಲಿ ಹಿಂದೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನಾಗಿದೆ, ನಿಮಗೆ ಒಳ್ಳೆ ಪಾಸಿಟಿವ್ ಮೂಮೆಂಟ್ ಇದೆ. ಇಲ್ಲಿ ಒಂದು ಈಗ ಏನಾದರೂ ಹ್ಯಾಂಡ್ಲ್ ಮಾಡ್ತು ಅಂತಂದರೆ, ಹ್ಯಾಂಡ್ಲ್ ವಾಪಸ್ ನಿಮಗೆ 783 ತನಕ ಈ ಚಾನಲ್ ಬಂತು ಅಂತಂದರೆ, ಅಲ್ಲಿಂದ ಏನಾದರೂ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಒಂದು ಮ್ಯಾಸಿವ್ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನು. ಐ ಆಮ್ ಬುಲಿಶ್ ಆನ್ IRCTC ಆನ್ ನೆಕ್ಸ್ಟ್ 5 ವರ್ಷ 10 ವರ್ಷ ಟೈಮ್ ಫ್ರೇಮ್ಗೆ. ಸೊ ಇವತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಣ್ಣ ಪ್ರಮಾಣದಲ್ಲಿ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ನಲ್ಲಿ ಇವತ್ತು ನೋಡಿ ಒಂದು ಮ್ಯಾಸಿವ್ ಆಗಿರುವಂಥ ಒಂದು ಬ್ರೇಕ್ ಡೌನ್ ಆಗಿದೆ. ಯಾವುದೋ ಒಂದು ಲೆವೆಲ್ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡ್ಕೊಂಡು ಬರ್ತಿದ್ವು. ನಿಮ್ಗೆ ಹೇಳಿದೆ 2450 ಕೆಳಗಡೆ ಬಂತು ಅಂತಂದರೆ ಸ್ಟಾಕು ತುಂಬ ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ. 2200 ಬರ್ಬೋದು ಅಂತ ಮೊದಲು ಹಿಂದೆ ಚಾರ್ಟ್ ಸ್ಟಾಕ್ ನೋಡೋದವರಿಗೆ ಗೊತ್ತಿದೆ, ಮಾತಾಡ್ಕೊಂಡಿದ್ವಿ. ಕಾರಣ ಏನು ಅಂತಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್. ನೋಡಿ, ಇಷ್ಟು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಈ ಬಸ್ ಸ್ಟ್ಯಾಂಡ್ ಒಂದು 2-3 ವರ್ಷದಿಂದ ಇಲ್ಲೇ ಇದೆ. ಇದಕ್ಕೆ ಫಾಲ್ ಬಂತು ಅಂತಂದರೆ ಇಷ್ಟೇ ಪ್ರಮಾಣದ ಒಂದು ಫಾಲ್ ಬರಬೇಕು ಅಂದರೆ ನಮಗೆ 2200 ಲೆವೆಲ್ಗೆ ಬಂದು ಟೆಸ್ಟ್ ಆಗಬೇಕು ಅಂತ. ಇವತ್ತು 2300 ಲೆವೆಲಲ್ಲಿ ನಾನು ಒಂದಷ್ಟು ಪ್ರಮಾಣಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ, ಇವತ್ತು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೆಳಗಡೆ ಬಂದರೆ 2200 ಲೆವೆಲ್ ತನಕ ನಾನು ಆ್ಯಡ್ ಮಾಡ್ಕೊತಾನೆ ಇರ್ತೀನಿ. FMCG ಸೆಕ್ಟರ್ ಕಂಪನಿ ಏನಾದರೂ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂತು, ಆ ರೀತಿ ಆಯಿತು ಅಂತಂದರೆ ಇಂಥ ಸ್ಟಾಕ್ಗಳು ನಮಗೆ ಕುಷನ್ನ ಕೊಡಬೇಕು. ಬಟ್ ದುರದೃಷ್ಟವಶಾತ್ ಈ ಸಲ ಇನ್ನೂ ಕರೆಕ್ಷನ್ ಶುರುವಾಗೇ ಇಲ್ಲ. ಆದರೆ FMCG ತುಂಬ ಸಫರ್ ಆಗ್ತಾ ಇದೆ. ನೋಡೋಣ, ಮಾರ್ಕೆಟಲ್ಲಿ ಸೆಂಟಿಮೆಂಟ್ಸ್ ಚೇಂಜ್ ಆಗ್ತಾ ಹೋಗ್ಬೋದು. ಇದಕ್ಕೆ ನೀವು ಹೀಟ್ ಮ್ಯಾಪ್ ಆಧಾರದಲ್ಲೂ ಕೂಡ ನೀವು ಮಾಡ್ತಾ ಹೋಗ್ಬೋದು. ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಡೈಲಿ ಅಂತ ಇರುತ್ತೆ ನೋಡಿ, ವೀಕ್ಲಿ ಅಂತ ಹಾಕಿ ನೋಡಿದ್ರೆ ಯಾವ್ದು ಮೇಲೆ ಹೋಗ್ತಾ ಇದೆ, ಏನು ಕೆಳಗಾಗ್ತಾ ಇದೆ ಅಂತ ನೋಡ್ಬೋದು. IT ಸೆಕ್ಟರಲ್ಲಿ ನೋಡಿ ಸ್ವಲ್ಪ ಮೂವ್ಮೆಂಟ್ ಆಗಿದೆ. ಬ್ಯಾಂಕ್ HDFC ಬ್ಯಾಂಕಲ್ಲಿ ಕಾಣಿಸ್ತಾ ಇದೆ, ಬಜಾಜ್ ಫೈನಾನ್ಸಲ್ಲಿ ಕಾಣಿಸ್ತಾ ಇದೆ. ನೆನ್ನೆ HDFC ಬ್ಯಾಂಕ್ ಒಂದು ಮಾತಾಡಿದ್ದೆ, ಅದು ಕಟ್ ಆಗಿಬಿಟ್ಟಿದೆ. ನಾನೇನೋ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ನಿಮಗೆ ವಾಲ್ಯೂಮ್ ಅಂತ ಒಂದು ಹೇಳಿದ್ದೆ. ವಾಲ್ಯೂಮ್ ಅಂತ ಹೇಳ್ಬೇಕಾದ್ರೆ ಅಬ್ರಪ್ಟಾಗಿ ಕಟ್ ಆಗಿದೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ. ಏನು ಹೇಳಕ್ಕೆ ಹೋಗ್ತಾ ಇದೆ ಅಂದರೆ ನೋಡಿ, ಎಲ್ಲಿ ಜಾಸ್ತಿ ವಾಲ್ಯೂಮ್ ಬಂದಿರುತ್ತೋ, ವಾಲ್ಯೂಮ್ ಆ್ಯಾವ್ರೇಜ್ ಅಂತ ಹಾಕೊಂಡ್ರೆ ನಿಮಗೆ ಅದು ಏನೋ ಒಂದು ಆ್ಯಕ್ಟಿವಿಟಿ ಜಾಸ್ತಿ ನಡೀತಾ ಇದೆ ಅಂತ ಕಾಣಿಸ್ತಿರುತ್ತೆ ಅಂತ ಹೇಳಿದ್ದೆ. ಒಂದು ವಿಷಯ ನೆನ್ನೆ ಏನು ಮಾತಾಡಿದ್ದೆ ಅದು ಕಟ್ ಆಗೋಗಿದೆ ಅಂತಂದರೆ, ಇಲ್ಲಿ ನೋಡಿ ಈ ಝೋನಲ್ಲಿ ನಿಮಗೆ ನೋಡೋದಾದರೆ ಒಂದು ವಾಲ್ಯೂಮ್ ಜಾಸ್ತಿ ಆಗಿತ್ತು. ಅದು ಬಿಟ್ಟರೆ ನೆನ್ನೆ ಏನು ಕ್ಯಾಂಡಲ್ ಬಂತಲ್ಲ, ಅಲ್ಲೇ ನನಗೆ ವಾಲ್ಯೂಮು ಆ ಲೆವೆಲ್ಗೆ ಮ್ಯಾಚ್ ಆಗೋ ಥರ ಆಗಿರೋದು ಅಂತ ಒಂದು ವಿಷಯ ತಿಳಿಸಿದ್ದೆ. ಅದು ಯಾವುದೋ ಡಿಸ್ಕ್ಲೇಮರ್ ಹಾಕಬೇಕಾದ್ರೆ ಕಟ್ ಆಗಿಬಿಟ್ಟೆ ನೋಡಿ. ಈ ಆ್ಯಾವ್ರೇಜಿಗೆ ಸಮಾನ ಮಾಡಿರುವಂಥ ಆ್ಯಾವ್ರೇಜು ಇವತ್ತೇ ನೆನ್ನೆನೇ ಅಂತ. ಇವತ್ತು ಕೂಡ ಒಳ್ಳೆ ಲೆವೆಲಲ್ಲಿ
ಆವರೇಜ್ ಬಂದಿದೆ. ಸೊ 1480 ಫಸ್ಟ್ ಟಾರ್ಗೆಟು. ಸೊ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ತಗೊಂಡೇ ಬರ್ತಾ ಇದೆ. ನೋಡೋಣ 1480 ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಈ ಗ್ಯಾಪು ಅದ್ರ ಮೇಲ್ಗಡೆ ಇರೋ ಗ್ಯಾಪು ಎಲ್ಲದು ಫಿಲ್ ಆಗಬೇಕು. ಯಾವಾಗುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ, ನೋಡ್ತಾ ಹೋಗೋಣಂತೆ, ಟ್ರ್ಯಾಕ್ ಮಾಡ್ತಾ ಹೋಗೋಣಂತೆ. ಸೊ ಅದೇ ರೀತಿಯಾಗಿ ನೀವು ಒಂದು 3 ಮಂತ್ಸ್ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಎಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಫೋರ್ಸ್ FI ಡೇಟಾ ನೀವು ಟ್ರ್ಯಾಕ್ ಮಾಡ್ಬೋದು ಸೆಕ್ಟರ್ ಬೈ ಸೆಕ್ಟರ್. ಬಟ್ ನೋಡಿ ಮಂತ್ ಆನ್ ಬೇಸಿಸ್ ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿದೆ, ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ, ಎಲ್ಲದೂ ಪಾಸಿಟಿವ್ ಆಗಿದೆ. ಬಟ್ FMCGನಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಆಗಿದೆ, ಅಂದರೆ ಎಸ್ಪೆಷಲಿ HUL ಸ್ಟಾಕಲ್ಲಿ. ನೆಸ್ಲೆನಲ್ಲಿ ಚೆನ್ನಾಗಿದೆ. ಅದೇ ನೀವು 3 ಮಂತ್ಸ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನೋಡಿ 3 ಮಂತ್ಸ್ ಟೈಮ್ ಫ್ರೇಮಲ್ಲಿ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸಡನ್ ಆಗಿ ನಮಗೇನಾಗಿದೆ, ಆಟೋ ಸೆಕ್ಟರ್ ಸೂಪರ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಮಗೆ FMC ಸೆಕ್ಟರಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿರೋದು ಕಾಣಿಸ್ತಾ ಇದೆ. ಅದೇ ನೀವು 6 ಮಂತ್ಸ್ ಹೋಗಿ ನೋಡಿದ್ರೆ ಅದೇ ಬೇರೆ ಥರ ಕಾಣಿಸ್ತಾ ಹೋಗುತ್ತೆ. ಈ ರೀತಿಯಾಗಿ ಸೆಕ್ಟರ್ ರೊಟೇಷನ್ ನೋಡಬೇಕು ಅಂತಂದರೆ ಮಲ್ಟಿಪಲ್ ಟೈಮ್ ಫ್ರೇಮಲ್ಲಿ ನೀವು ಹೀಟ್ ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋದು, ಯಾವುದು ಎಷ್ಟು ರಿಟರ್ನ್ ಕೊಟ್ಟಿದೆ ಅಂದರೆ ಹಾಗೆ ಅದೊಂದೇ ಪ್ಯಾರಾಮೀಟರಿಂದ ಅಂತ ಆಗಿರುತ್ತೆ ಅಂತಲ್ಲ, ಬಟ್ ರಿಟರ್ನ್ ಚೆನ್ನಾಗಿ ಕೊಟ್ಟಿದೆ ಅಂದರೆ ಅಲ್ಲಿ ಏನೋ ಒಂದು ಯಾರೋ ಒಬ್ಬರು ದೊಡ್ಡವರು ಎಂಟ್ರಿ ಕೊಟ್ಟಿದ್ದಾರೆ, ಒಳ್ಳೆ ಸಪೋರ್ಟ್ ಲೆವೆಲ್ ಇತ್ತು, ಏನೋ ಒಂದು ಸೆಕ್ಟರಲ್ಲಿ ಒಂದು ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ ನಾವು ಒಂದು ಪಿಕ್ಚರೈಸ್ ಮಾಡ್ಕೊತ ಹೋಗ್ಬೋದು. ನೋಡ್ತಾ ಹೋಗೋಣ ಮುಂಬರ ಇನ್ನೊಂದು 2-3 ತಿಂಗಳು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಲೆಕ್ಷನ್ಗೆ ಮುಂಚೆ ಒಂದು ದೊಡ್ಡ ರ್ಯಾಲಿಯಾಗಿ ಹೋಗಿದೆ. ಇನ್ನು ಈಗ ಮಾರ್ಚಿಂದ ಈಗ ಎಲೆಕ್ಷನ್ ಒಂದು ಬಿಸಿ ಶುರು ಆಗ್ತಾ ಹೋಗುತ್ತೆ. ಮಾರ್ಚು, ಏಪ್ರಿಲ್, ಮೇ ಯಾವ ರೀತಿ ಆಗ್ತಾ ಇದೆ ನೋಡೋಣ. ಜೂನ್ ಆದಮೇಲೆ ಜುಲೈಯಲ್ಲಿ ಬಂದು ಮತ್ತೆ ಒಂದು ಬಜೆಟ್ ಅನೌನ್ಸ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 4 ಮಂತ್ಸು ಮಾರ್ಕೆಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಟ್ರಿಕ್ಕಿ ಆಗಿರ್ಬೋದು. ಹಾಗೆ ಸ್ವಲ್ಪ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಕಡೆ ಜಾಸ್ತಿ ಗಮನ ಕೊಡಿ. ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸಿಗ್ಬೋದು ಮುಂದಿನ 3-4 ತಿಂಗಳಲ್ಲಿ. ಇನ್ವೆಸ್ಟ್ ಮಾಡೋದ್ರ ಕಡೆ ನೀವು ಗಮನವಹಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.